ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಬ್ಬ ಅಜಯ್ ಎಂಬ ಯುವಕ ಹಣ ಸಂಪಾದಿಸಲು ವಿದೇಶಕ್ಕೆ ಹೋಗಿ 2 ವರ್ಷಗಳ ನಂತರ ಭಾರತಕ್ಕೆ ಹಿಂತಿರುಗುತ್ತಾನೆ. ದೆಹಲಿ ವಿಮಾನ ನಿಲ್ದಾಣದಿಂದ ತನ್ನ ಹಳ್ಳಿಗೆ ಹೋಗುವ ರೈಲು ಹತ್ತುತ್ತಾನೆ. ರೈಲು ರಾಯಬೇರಿಲಿ ತಲುಪುವ ಮೊದಲು ಒಂದು ನಿಲ್ದಾಣದಲ್ಲಿ 30 ನಿಮಿಷ ನಿಲ್ಲುತ್ತದೆ. ಹೇಗೋ ಸಮಯವಿದೆಯಲ್ಲ ಎಂದು ಅಜಯ್ ರೈಲಿನಿಂದ ಇಳಿದು ಏನಾದರೂ ತಿನ್ನಲು ಹೋಗುತ್ತಾನೆ. ಆಗ ಅವನ ಕಣ್ಣ ಮುಂದೆ ಅವನ ಎತ್ತವರು ಮತ್ತು ಹೆಂಡತಿ ರೈಲು ನಿಲ್ದಾಣದಲ್ಲಿ ಭಿಕ್ಷೆ ಬಿಡುತ್ತಿರುವುದು ಕಾಣಿಸುತ್ತದೆ. ಅವರನ್ನು ನೋಡಿದ ಅಜಯ್ ಆಘಾತಕ್ಕೊಳಗಾಗುತ್ತಾನೆ. ಅಜಯ್ನನ್ನು ಗುರುತು ಹಿಡಿಯಲಾಗದ ಅವನ ಎತ್ತವರು, ದಯವಿಟ್ಟು ನಮಗೆ ಸ್ವಲ್ಪ ಹಣ ಕೊಡಿ, ನಾವು 2 ದಿನಗಳಿಂದ ಏನು ತಿಂದಿಲ್ಲ ಎಂದು ಬೇಡಿಕೊಳ್ಳುತ್ತಾರೆ. ಅಜಯ್ನ ಹೆಂಡತಿ ಜ್ಯೋತಿ ಅವನನ್ನು ನೋಡಿದ ತಕ್ಷಣ ಅಳಲು ಶುರು ಮಾಡುತ್ತಾಳೆ. ಫ್ರೆಂಡ್ಸ್, ಈ ಕತೆ ಉತ್ತರ ಪ್ರದೇಶದ ರಾಯಬೇರಿಲಿಯಲ್ಲಿ ನಡೆದ ಒಂದು ದುಃಖದ ಘಟನೆ. ಅಜಯ್ ಮಧ್ಯಮ ವರ್ಗದ ಕುಟುಂಬದವನು ಮತ್ತು ಅವನಿಗೆ ಯೋಗೇಶ್ ಎಂಬ ಅಣ್ಣನಿದ್ದಾನೆ. ಯೋಗೇಶ್ ನ ಹೆಂಡತಿ ತುಂಬಾ ಕಠಿಣ ಸ್ವಭಾವದವಳು. ಅಜಯ್ ತನ್ನ ಅತ್ತಿಗೆಯ ಮಾತಿಗೆ ಮರುಳಾಗಿ ಅವಳು ಹೇಳಿದಂತೆಲ್ಲ ಕೇಳಲು ಶುರು ಮಾಡುತ್ತಾನೆ. ಜ್ಯೋತಿ ಒಳ್ಳೆ ಗುಣದ ಹೆಣ್ಣು, ಆದರೆ ಮದುವೆಯ ನಂತರ ಅಜಯ್ ಅವಳೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಹಾಗಾಗಿ ಅಜಯ್ ಜ್ಯೋತಿಯನ್ನು ತುಂಬಾ ಹೊಡೆಯುತ್ತಿದ್ದನು. ಅತ್ತಿಗೆಯ ಮಾತು ಕೇಳಿ ಅಜಯ್ ಜ್ಯೋತಿಯನ್ನು ಮನೆಯಿಂದ ಹೊರಗೆ ಕಳಿಸುತ್ತಾನೆ. ಆಗ ಜ್ಯೋತಿಗೆ ಬೇರೆ ದಾರಿ ಇಲ್ಲದೆ ತನ್ನ ಚಿಕ್ಕಪ್ಪನ ಮನೆಗೆ ಹೋಗುತ್ತಾಳೆ. ಏಕೆಂದರೆ ಅವಳ ತಂದೆ ತಾಯಿ ಇರಲಿಲ್ಲ. ಅಜಯ್ನ ಅತ್ತಿಗೆಗೆ ಹಣದ ಮೇಲೆ ಆಸೆ ಜಾಸ್ತಿ. ಅವಳು ಅಜಯ್ಗೆ ವಿದೇಶಕ್ಕೆ ಹೋಗಿ ಹಣ ಸಂಪಾದಿಸುವಂತೆ ಸಲಹೆ ಕೊಡುತ್ತಾಳೆ. ಇದರಿಂದ ಅವರಿಬ್ಬರು ಆ ಹಣದಿಂದ ಸುಖವಾಗಿರಬಹುದು ಎಂದು ಹೇಳಿರುತ್ತಾಳೆ. ಅಜಯ್ ಅವಳ ಮಾತನ್ನು ಕೇಳಿ ವಿದೇಶಕ್ಕೆ ಹೊರಡುತ್ತಾನೆ. ಹೋಗುವಾಗ ತನ್ನ ಎತ್ತವರ ಜವಾಬ್ದಾರಿಯನ್ನು ತನ್ನ ಅಣ್ಣ ಮತ್ತು ಅತ್ತಿಗೆಗೆ ವಹಿಸುತ್ತಾನೆ. ಅಜಯ್ ಹೋದ ಕೂಡಲೇ ಅವನ ಅತ್ತಿಗೆ ಆಸ್ತಿ ಎಲ್ಲವನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಪ್ಲಾನ್ ಮಾಡುತ್ತಾಳೆ. ಅವಳು ಮತ್ತು ಯೋಗಿ ಸುಳ್ಳು ಹೇಳಿ ಎತ್ತವರ ಸಹಿಯನ್ನು ಪಡೆದು ಆಸ್ತಿಗಳೆಲ್ಲವನ್ನು ತಮ್ಮ ಹೆಸರಿಗೆ ಬರೆಸಿಕೊಳ್ಳುತ್ತಾರೆ. ಆ ನಂತರ ಆ ಅತ್ತೆ ಮಾವನನ್ನು ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿಕೊಂಡು ಹೊರಟು ಹೋಗುತ್ತಾರೆ. ಈಗ ಮುದುಕರಿಗೆ ಆಶ್ರಯವಿಲ್ಲ, ಹಣವಿಲ್ಲ, ಹೊಟ್ಟೆ ತುಂಬಿಸಿಕೊಳ್ಳಲು ರೈಲ್ವೆ ನಿಲ್ದಾಣದಲ್ಲಿ ಭಿಕ್ಷೆ ಬಿಡಲು ಶುರು ಮಾಡುತ್ತಾರೆ. ಇತ್ತ ಜ್ಯೋತಿ ಕೂಡ ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಇರಲು ಸಾಧ್ಯವಾಗದೆ ಹೊರಗೆ ಬರುತ್ತಾಳೆ. ಅವಳು ಸಹ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ನಡೆಸುತ್ತಾಳೆ. ಆದರೆ ಅದರಿಂದ ಏನು ಲಾಭವಿರುವುದಿಲ್ಲ. ಒಂದು ದಿನ ರೈಲು ನಿಲ್ದಾಣಕ್ಕೆ ಹೋದಾಗ ಅವಳು ತನ್ನ ಅತ್ತೆ ಮಾವ ಭಿಕ್ಷೆ ಬೇಡುತ್ತಿರುವುದನ್ನು ನೋಡುತ್ತಾಳೆ. ಜ್ಯೋತಿ ಅವರನ್ನು ಹತ್ತಿರ ಕರೆದು ನಡೆದೆಲ್ಲವನ್ನು ಕೂಡ ಕೇಳುತ್ತಾಳೆ. ಆಮೇಲೆ ಜ್ಯೋತಿ ಕೂಡ ಅವ್ರ ಜೊತೆ ಸೇರಿ ರೈಲ್ವೆ ನಿಲ್ದಾಣದಲ್ಲಿಯೇ ಭಿಕ್ಷೆ ಬೇಡಲು ಶುರು ಮಾಡುತ್ತಾಳೆ. ತಾನು ಅಲ್ಲೇ ಇದ್ದುಕೊಂಡು ತನ್ನ ಅತ್ತೆ ಮಾವನ ಸೇವೆಯನ್ನು ಮಾಡುತ್ತಾಳೆ. ಹೀಗೆ 2 ವರ್ಷಗಳ ನಂತರ ಅಜಯ್ ಭಾರತಕ್ಕೆ ಹಿಂತಿರುಗಿದಾಗ ಈ ದುಃಖದ ಘಟನೆಗಳನ್ನು ನೋಡುತ್ತಾನೆ. ಅಣ್ಣ ಅತ್ತಿಗೆಯ ಫೋನ್ಗಳು ಕೂಡ ಸ್ವಿಚ್ ಆಫ್ ಆಗಿದ್ದಾಗ ಅಜಯ್ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ತನ್ನ ತಂದೆ ತಾಯಿಯನ್ನು ನೋಡುತ್ತಾನೆ. ಅವರನ್ನು ನೋಡಿದ ತಕ್ಷಣ ಅಪ್ಪ, ಅಮ್ಮ, ನಿಮಗೆ ಏನಾಯ್ತು ಎಂದು ಅಳುವುದಕ್ಕೆ ಶುರು ಮಾಡುತ್ತಾನೆ. ಆಗ ಅವರು ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ. ಅದೇ ಸಮಯದಲ್ಲಿ ತನ್ನ ಅತ್ತೆ ಮಾವಂದಿರಿಗೆ ನೀರು ತರಲು ಹೋದ ಜ್ಯೋತಿ ತನ್ನ ಗಂಡನನ್ನು ನೋಡಿ ಅವನ ಪಾದಗಳ ಮೇಲೆ ಬೀಳುತ್ತಾಳೆ. ಆದರೆ ಅತ್ತಿಗೆ ಮಾತು ಕೇಳಿ ಅಜಯ್ ತನ್ನ ಹೆಂಡತಿಯನ್ನು ನಿರ್ಲಕ್ಷಿಸಿದ್ದನು. ಆದರೂ ಜ್ಯೋತಿ ತನ್ನ ಗಂಡನಿಗೆ ಅದೇ ಗೌರವವನ್ನು ನೀಡುತ್ತಾಳೆ. ಜ್ಯೋತಿಯ ಪ್ರೀತಿಯನ್ನು ನೋಡಿ ಅಜಯ್ಗೆ ತನ್ನ ತಪ್ಪುಗಳು ಅರಿವಾಗುತ್ತವೆ. ಅವನ ಕಣ್ಣುಗಳಿಂದ ಕಣ್ಣೀರು ತುಂಬಿ ಬರುತ್ತವೆ. ಆ 4 ಒಬ್ಬರನ್ನೊಬ್ಬರು ತಬ್ಬಿಕೊಂಡು ತುಂಬಾ ಹೊತ್ತು ಹತ್ತು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಾರೆ. ಅಜಯ್ನ ತಂದೆ ತಾಯಿ, ಅಜಯ್, ನಿನ್ನ ಅಣ್ಣ ಮತ್ತು ಅತ್ತಿಗೆ ನಮಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ನಮ್ಮ ಆಸ್ತಿಗಳನ್ನೆಲ್ಲ ಅವರ ಹೆಸರಿಗೆ ಬರೆಸಿಕೊಂಡರು. ನಿನ್ನ ಹಕ್ಕನ್ನು ಕಸಿದುಕೊಂಡರು. ಆದರೆ ಆಗ ನೀನು ನಮ್ಮ ಮಾತನ್ನು ಕೇಳಲಿಲ್ಲ. ನಮ್ಮ ಸೊಸೆ ತುಂಬಾ ಒಳ್ಳೆಯವಳು, ಜೊತೆಗೆ ದಯೆಯುಳ್ಳವಳು. ಈಕೆ ನಮಗೆ ಸಿಗದಿದ್ದರೆ ನಾವು ಏನು ಇಲ್ಲದವರಾಗಿ ಬೀದಿಗಳಲ್ಲಿ ಹಸಿವಿನಿಂದ ಸಾಯುತ್ತಿದ್ದೆವು. ನೀನು ಸೊಸೆಯನ್ನು ಬಿಟ್ಟು ಹೋದರೂ ಅವಳು ನಿನಗೆ ಅದೇ ಗೌರವ ಮತ್ತು ಮರ್ಯಾದೆಯನ್ನು ತೋರಿಸುತ್ತಿದ್ದಾಳೆ. ಇಂತಹ ಸೊಸೆ ಎಲ್ಲಾದರೂ ಸಿಗುತ್ತಾಳ ಎಂದು ತಮ್ಮ ಮಗನಿಗೆ ಬುದ್ಧಿಯನ್ನು ಹೇಳುತ್ತಾರೆ. ಇದನ್ನು ಕೇಳಿದ ಅಜಯ್ ಅಳುತ್ತಾ, ನನ್ನಿಂದಾದ ತಪ್ಪುಗಳಿಗೆ ನನಗೆ ತುಂಬಾ ನಾಚಿಕೆಯಾಗುತ್ತಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ತನ್ನ ಹೆಂಡತಿಯ ಬಳಿ ಕೇಳಿಕೊಳ್ಳುತ್ತಾನೆ. ಜ್ಯೋತಿ, ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಅತ್ತಿಗೆ ನಿಮ್ಮನ್ನು ವಶಪಡಿಸಿಕೊಂಡಿದ್ದಳು. ಈಗ ನಿಮ್ಮ ಕಣ್ಣುಗಳು ತೆರೆದಿವೆ ಅಲ್ಲವೇ, ಅದಕ್ಕಿಂತ ನಮಗೆ ಬೇರೆ ಏನು ಬೇಕಾಗಿಲ್ಲ ಎಂದು ತನ್ನ ಗಂಡನನ್ನು ತಪ್ಪಿಕೊಳ್ಳುತ್ತಾಳೆ. ಅಜಯ್, ನೀನು ಈಗ ಈ ಕೆಲಸ ಮಾಡಬೇಕಾಗಿಲ್ಲ, ನನ್ನೊಂದಿಗೆ ಬಾ, ನಾವು ಕಷ್ಟಪಟ್ಟು ಕೂಲಿ ಕೆಲಸ ಮಾಡೋಣ ಎಂದು ಹೇಳುತ್ತಾನೆ. ಅವನ ಬಳಿಯೂ ಕೂಡ ಹಣ ಇರುವುದಿಲ್ಲ. ಇದ್ದ ಹಣವನ್ನೆಲ್ಲ ಅವನು ತನ್ನ ಅತ್ತಿಗೆಯ ಬ್ಯಾಂಕ್ ಖಾತೆಗೆ ಹಾಕುತ್ತಿದ್ದನು. ಅಜಯ್ ತನ್ನ ಹೆಂಡತಿ ಮತ್ತು ತಂದೆ ತಾಯಿಯನ್ನ ಕರೆದುಕೊಂಡು ಮತ್ತೊಂದು ಊರಿಗೆ ಹೋಗುತ್ತಾನೆ. ಅಲ್ಲಿ ಒಂದು ತರಕಾರಿ ಮಾರುಕಟ್ಟೆ ಹತ್ತಿರ ಒಂದು ಚಿಕ್ಕ ಕೊಠಡಿಯನ್ನ ಬಾಡಿಗೆಗೆ ತೆಗೆದುಕೊಳ್ಳುತ್ತಾನೆ. ಅಲ್ಲೇ ಒಂದು ಅಂಗಡಿಯಲ್ಲಿ ಚೀಲಗಳನ್ನು ಎತ್ತುವುದು ಮತ್ತು ಇಳಿಸುವ ಕೆಲಸವನ್ನು ಮಾಡುತ್ತಾನೆ. ದಿನದ ಕೂಲಿಯಿಂದ ತಮ್ಮ ಮನೆಯ ಖರ್ಚುಗಳನ್ನು ನೋಡಿಕೊಳ್ಳುತ್ತಿದ್ದನು.
ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ. 4 ಜನರ ಖರ್ಚುಗಳನ್ನು ನೋಡಿಕೊಳ್ಳುವುದು ಒಬ್ಬ ಕೂಲಿಗಾರನಿಗೆ ದೊಡ್ಡ ಸವಾಲಾಗಿತ್ತು. ಹೀಗೆ ಸ್ವಲ್ಪ ಕಾಲ ಕಳೆಯುತ್ತದೆ. ಒಂದು ದಿನ ಅಜಯ್ನ ಹೆಂಡತಿ, ನನಗೆ ಒಂದು ತರಕಾರಿ ಅಂಗಡಿ ಇಟ್ಟುಕೊಡಿ, ನಾನು ತರಕಾರಿಗಳನ್ನು ಮಾರಾಟ ಮಾಡುತ್ತೇನೆ, ನೀವು ನಿಮ್ಮ ಕೆಲಸ ಮಾಡುತ್ತಾ ಇರಿ, ನಮಗೆ ಹಣ ಸಂಪಾದಿಸಲು ಇನ್ನೊಂದು ದಾರಿ ಸಿಗುತ್ತದೆ. ಅಪ್ಪ ಅಮ್ಮ ಮನೆಯಲ್ಲೇ ಇರುತ್ತಾರೆ, ಅವರು ಮುದುಕರು, ಅವರು ಇನ್ನೇನು ಮಾಡಬಲ್ಲರು ಎಂದು ತನ್ನ ಗಂಡನಿಗೆ ಸಲಹೆ ನೀಡುತ್ತಾಳೆ. ಈ ಮಾತಿಗೆ ಅಜಯ್ನ ತಂದೆ ಕೂಡ, ಮಗನೇ, ಸೊಸೆ ಹೇಳಿದ್ದು ನಿಜ, ನಾವು ಕೂಡ ಅಂಗಡಿಯಲ್ಲಿ ಕೂರುತ್ತೇವೆ, ನಿಧಾನವಾಗಿ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಎಂದು ತನ್ನ ಮಗನಿಗೆ ಹೇಳುತ್ತಾನೆ. ಅಜಯ್ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಜಾಗ ನೋಡಿ ತರಕಾರಿ ಅಂಗಡಿ ಇಡುತ್ತಾನೆ. ಅವನ ಹೆಂಡತಿ ಮಾರುಕಟ್ಟೆಯಲ್ಲಿ ಚೀಲಗಳನ್ನು ಹೊರುವ ಕೆಲಸ ಮಾಡುತ್ತಾ ಕಡಿಮೆ ಬೆಲೆಗೆ ತರಕಾರಿಗಳನ್ನು ಕೊಂಡು ಅಂಗಡಿಗೆ ತರುತ್ತಿದ್ದಳು. ವ್ಯಾಪಾರ ಚೆನ್ನಾಗಿ ನಡೆದು ಹಣ ಉಳಿಸಲು ಪ್ರಾರಂಭಿಸಿತು. ನಿಧಾನವಾಗಿ ಹಣವನ್ನು ಕೂಡ ಉಳಿತಾಯ ಮಾಡುತ್ತಾರೆ. ಅವರು ಬಾಡಿಗೆಗೆ ಇದ್ದ ಮನೆಗೆ ಹಣ ಕಟ್ಟಿ ಒಂದು ಚಿಕ್ಕ ಜಾಗವನ್ನು ಸಹ ಕೊಂಡುಕೊಳ್ಳುತ್ತಾರೆ. ನಿಧಾನವಾಗಿ ಇನ್ನು ಸ್ವಲ್ಪ ಹಣ ಸೇರಿಸಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಮನೆಯನ್ನು ಸಹ ಕಟ್ಟಿಕೊಳ್ಳುತ್ತಾರೆ. ಅಜಯ್ ಮಾರುಕಟ್ಟೆಯಲ್ಲಿ ತುಂಬಾ ಕಾಲ ಕೆಲಸ ಮಾಡಿದ್ದರಿಂದ ಅಲ್ಲಿನ ವ್ಯವಹಾರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಸ್ವಂತವಾಗಿ ಒಂದು ದೊಡ್ಡ ಅಂಗಡಿಯನ್ನು ತೆರೆಯುತ್ತಾನೆ. ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತದೆ. ಎಷ್ಟು ಚೆನ್ನಾಗಿ ನಡೆಯುತ್ತದೆ ಅಂದರೆ ಅವನ ಅಣ್ಣ ಕಸಿದುಕೊಂಡಿದ್ದಕ್ಕಿಂತ 2 ಪಟ್ಟು ಹೆಚ್ಚು ಆಸ್ತಿಗಳನ್ನು ಕೊಂಡುಕೊಳ್ಳುತ್ತಾರೆ. ಇತ್ತ ಯೋಗೇಶ್ ಮತ್ತು ಅವನ ಹೆಂಡತಿ ಆಸ್ತಿಯನ್ನು ಕಸಿದುಕೊಂಡು ಅವಳ ತವರು ಮನೆಗೆ ಹೋಗುತ್ತಾರೆ. ಆರಂಭದಲ್ಲಿ ಯೋಗೇಶ್ನ ಅತ್ತೆ ಮನೆಯವರು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಹಣ ಖಾಲಿ ಆದಾಗ ಸ್ವಂತ ತಮ್ಮನನ್ನು ನೋಡಿಕೊಳ್ಳದವನು ನಮಗೇನು ಮಾಡುತ್ತಾನೆ ಎಂದು ಹೇಳಿ ಅವರನ್ನು ಮನೆಯಿಂದ ಹೊರಗೆ ಹಾಕಿ ಬಿಡುತ್ತಾರೆ. ನಾವು ಏನು ಮಾಡುತ್ತೇವೋ ಅದು ಕೂಡ ನಮಗೆ ಆಗುತ್ತದೆ ಎಂದು ಹಿರಿಯರು ಹೇಳಿದಂತೆ ಅವರಿಗೂ ಸಹ ಅದೇ ಆಯಿತು. ಅವರನ್ನು ಕೂಡ ಮನೆಯಿಂದ ಹೊರಗೆ ಹಾಕಲಾಯಿತು. ಅವರು ದಿಕ್ಕಿಲ್ಲದವರಂತೆ ರಸ್ತೆಗಳಲ್ಲಿ ತಿರುಗಾಡುತ್ತಾರೆ. 1 ರೂಪಾಯಿಗೂ ತುಂಬಾ ಕಷ್ಟಪಡುತ್ತಾರೆ. 2 ದಿನಗಳ ಕಾಲ ಅವರಿಗೆ ತಿನ್ನಲು ಅನ್ನ ಸಹ ಸಿಗುವುದಿಲ್ಲ. ಕುಡಿಯುವ ನೀರಿನಿಂದ ಹಸಿವನ್ನು ನೀಗಿಸಿಕೊಳ್ಳುತ್ತಾರೆ. ತಮ್ಮ ತಂದೆ ತಾಯಿಗೆ ಮತ್ತು ತಮ್ಮ ಸೊಸೆಗೆ ಏನು ಮಾಡಿದ್ದರೋ ಈಗ ಅದೇ ಅವರ ಜೀವನದಲ್ಲಿ ನಡೆಯುತ್ತಿದೆ. ಹೀಗಿರುವಾಗ ಒಂದು ದಿನ ಅವರಿಬ್ಬರು ತರಕಾರಿ ಮಾರುಕಟ್ಟೆಗೆ ಬರುತ್ತಾರೆ. ಅಲ್ಲಿ ಸಡನ್ ಆಗಿ ಆಫೀಸ್ ನಲ್ಲಿ ಕೂತಿರುವ ಅಜಯ್ನನ್ನು ನೋಡುತ್ತಾರೆ. ಅವನ ಅಡಿಯಲ್ಲಿ ಅನೇಕ ಜನರು ಕೆಲಸ ಮಾಡುತ್ತಿರುವುದನ್ನು ನೋಡಿ ಅವರ ಕಣ್ಣುಗಳು ಆಶ್ಚರ್ಯದಿಂದ ತುಂಬಿ ಹೋಗುತ್ತವೆ. ಆಗ ಅವರಿಬ್ಬರು ಅಜಯ್ನ ಬಳಿ ಹೋದಾಗ ಅವರ ತಂದೆ ತಾಯಿ ಕೂಡ ಅಲ್ಲೇ ಕೂತಿರುತ್ತಾರೆ. ಯೋಗೇಶ್ನ ಹೆಂಡತಿ ತನ್ನ ಅತ್ತೆ ಮಾವಂದಿರ ಪಾದಗಳಿಗೆ ನಮಸ್ಕರಿಸಲು ಬಾಗುತ್ತಿದ್ದಂತೆ ಅಜಯ್ ಅವಳನ್ನು ತಡೆದು, ಅತ್ತಿಗೆ, ದೂರ ಇರು, ನಮ್ಮ ಅಪ್ಪ ಅಮ್ಮನನ್ನು ಮುಟ್ಟಬೇಡಿ, ನೀವು ಅವರಿಗೆ ಏನು ಮಾಡಿದ್ದೀರಿ? ಹಣಕ್ಕಾಗಿ ಅವರನ್ನು ಮನೆಯಿಂದ ಹೊರಗೆ ಹಾಕಿದಿರಿ, ನನ್ನನ್ನು ನನ್ನ ಹೆಂಡತಿಯಿಂದ ದೂರ ಮಾಡಿದಿರಿ, ನನ್ನ ಆಸ್ತಿಯನ್ನು ಕಸಿದುಕೊಂಡಿರಿ, ಈಗ ಇಲ್ಲಿಗೆ ಏಕೆ ಬಂದಿದ್ದೀರಿ? ಎಲ್ಲಾದ್ರೂ ಹೋಗಿ, ನಿಮ್ಮೊಂದಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ ಎಂದು ಹೇಳುತ್ತಾನೆ. ಆದರೆ ಅವರ ಕಷ್ಟಗಳನ್ನು ನೋಡಿದ ಅಜಯ್ನ ತಂದೆ ತಾಯಿ, ಮಗನೇ, ಅವರದು ತಪ್ಪು ಹೌದು, ಆದರೆ ಹಿಂದೆ ನಿನ್ನದು ಕೂಡ ತಪ್ಪಿತ್ತು, ಏನು ಆಗಬೇಕಿತ್ತೋ ಅದು ಆಗಿ ಹೋಗಿದೆ, ಆದರೂ ಅವನು ನಿನ್ನ ಅಣ್ಣನೇ ಅಲ್ಲವೇ, ದಯವಿಟ್ಟು ಅವರನ್ನು ಕ್ಷಮಿಸು ಎಂದು ತನ್ನ ಮಗನಿಗೆ ಹೇಳುತ್ತಾರೆ. ಆಗ ಅಜಯ್ನ ಹೆಂಡತಿ ಜ್ಯೋತಿ ಕೂಡ, ಹೌದು, ಅಮ್ಮ ಅಪ್ಪ ಹೇಳಿದ್ದು ನಿಜ, ಅವರು ನಮ್ಮ ಕುಟುಂಬದ ಭಾಗವೇ, ಅವರು ಬೇರೆ ಕಡೆ ಕೆಲಸ ಮಾಡಲು ಹೋದರೆ ನಮ್ಮ ಮಾನಕ್ಕೆ ಧಕ್ಕೆ ಬರುತ್ತದೆ, ಅವರಿಗೆ ಯಾವುದಾದರೂ ಚಿಕ್ಕ ಕೆಲಸ ಪ್ರಾರಂಭಿಸಿಕೊಡಿ, ಅವರು ನಮಗೆ ಏನು ಮಾಡಿದ್ದಾರೋ ಅದರ ಪ್ರತಿಫಲವನ್ನು ಈಗ ಅನುಭವಿಸುತ್ತಿದ್ದಾರೆ. ಇದನ್ನು ಕೇಳಿದ ಅಜಯ್ನ ಕೋಪ ಕೂಡ ಕಡಿಮೆಯಾಗುತ್ತದೆ. ಆಗಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅವನಿಗೆ ಅರ್ಥವಾಗುತ್ತದೆ. ಆಗ ಅಜಯ್ ತನ್ನ ಹಣದಿಂದ ತನ್ನ ಅಣ್ಣನಿಗಾಗಿ ಒಂದು ಕೆಲಸ ಪ್ರಾರಂಭಿಸುತ್ತಾನೆ. ಈಗ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ವ್ಯಾಪಾರಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ತಮ್ಮ ಕುಟುಂಬಗಳೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದಾರೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಫ್ರೆಂಡ್ಸ್, ಈ ಅದ್ಭುತವಾದ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.